ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, 2024-25ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಅಂದರೆ ಮೈನಾರಿಟಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಯಾರು ಕಾಯ್ತಾ ಇದ್ದೀರಾ ಅಂತ ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಮಾಡ್ತೀವಿ ಅಂತ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳ್ತಾಯಿದ್ರು. ಬಟ್ ನಿಮಗೆ ಆನ್ಲೈನಲ್ಲಿ ಒಂದಷ್ಟು ಜನಕ್ಕೆ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ತೋರಿಸ್ತಾ ಇದೆ, ಒಂದಷ್ಟು ಜನಕ್ಕೆ ರಿಸಲ್ಟ್ ತೋರಿಸ್ತಾ ಇಲ್ಲ. ಅಂಥ ಸ್ಟೂಡೆಂಟ್ಸ್ಗೆ ಆಫ್ಲೈನ್ ಮುಖಾಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗೆ ಹಾಸ್ಟೆಲ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೆಸೇಜ್ ಕಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಈ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ಕೊತ ಹೋಗೋಣ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಇವಾಗ ತಾನೇ ನಮ್ಮ ಬ್ರದರ್ದು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೆ. ನಮ್ಮ ಬ್ರದರ್ ಹುಣಗುಂದಲ್ಲಿ ಎಜುಕೇಷನ್ ಮಾಡ್ತಾ ಇರೋದು. ಅವ್ರಿಗೊಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೆ. ಇವಾಗ ತಾನೇ ಜಸ್ಟ್ ಒಂದು ಮೆಸೇಜ್ ಬಂದಿದೆ. ಪ್ರಿಯ ವಿದ್ಯಾರ್ಥಿ, ತಾವು ರಾಜ್ಯ ಹಾಸ್ಟೆಲ್ ತಂತ್ರಾಂಶದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಿರ್ವಹಿಸುತ್ತಿರುವ ಹಾಸ್ಟೆಲ್ನಲ್ಲಿ ಸೀಟ್ಗಾಗಿ ಅರ್ಜಿ ಸಲ್ಲಿಸಿದ್ದು, ತಮ್ಮ ಅರ್ಜಿಯನ್ನು ಹಿಂದಿನ ವರ್ಷದ ಅಂಕಪಟ್ಟಿ ಪರಿಶೀಲನೆಯ ನಂತರ ಸೀಟ್ ಹಂಚಿಕೆಗಾಗಿ ಪರಿಗಣಿಸಲಾಗುವುದು. ಹಿಂದಿನ ವರ್ಷದ ಅಂಕಪಟ್ಟಿಯ ಪರಿಶೀಲನೆಗಾಗಿ ಮತ್ತು ಹಾಸ್ಟೆಲ್ ಸೀಟ್ಗಾಗಿ ದಿನಾಂಕ 15/11/2024 ಒಳಗಾಗಿ ತಾಲೂಕಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹುನಗುಂದ ಮೌಲಾನಾ ಆಜಾದ್ ಭವನ ತಾಲೂಕು ಕಚೇರಿಗೆ ಭೇಟಿ ನೀಡಿ ಅಥವಾ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಂತ ಮೈನಾರಿಟಿ ಇಲಾಖೆ ಕಡೆಯಿಂದ ನಿಮಗೆ ಆಫ್ಲೈನ್ ಮುಖಾಂತರ ಹಾಸ್ಟೆಲ್ ಸೀಟ್ ಕೊಡಲಿಕ್ಕೆ ಈ ಥರ ಮೆಸೇಜ್ ಕಳಿಸ್ತಾ ಇದ್ದಾರೆ. ಈ ಥರ ಮೆಸೇಜ್ ಬಂದಿರೋ ಸ್ಟೂಡೆಂಟ್ಸ್ಗೆ ನೀವು PUC ಮೇಲೆ ಹಾಕಿದರೆ PUC ಮಾರ್ಕ್ಸ್ ಕಾರ್ಡು, SLC ಮೇಲೆ ಹಾಕಿದರೆ SLC ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಹಾಸ್ಟೆಲ್ ಪಡ್ಕೊಬೋದು. ಹಾಗೆ ರಿಸಲ್ಟ್ಗಾಗಿ ಯಾರೆಲ್ಲ ಇವಾಗ ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರಾ, ಮತ್ತು ಸರ್ ನಂದು ಸ್ಟೇಟಸ್ ಚೆಕ್ ಮಾಡಿದರೆ ನಾಟ್ ಅಲಾಟೆಡ್ ಅಂತ ತೋರಿಸ್ತಾ ಇದೆ ಸರ್ ಅಂತ ಕೇಳ್ತಿದ್ದೀರಲ್ಲ, ಅಂಥ ಸ್ಟೂಡೆಂಟ್ಸ್ಗೆ ನಿಮಗೂ ಈ ಥರ ಏನಾದರೂ ಮೆಸೇಜ್ ಬಂತು ಅಂದರೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ನೀವು ಹಾಸ್ಟೆಲ್ ಪಡ್ಕೋಬೋದು. ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂಥ ಸ್ಟೂಡೆಂಟ್ಸ್ಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ನೋಡಿ. ನಿಮಗೂ ಈ ಥರ ಏನಾದರೂ ಮೆಸೇಜ್ ಬಂದಿತ್ತು ಅಂದರೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಹಾಸ್ಟೆಲ್ ಪಡ್ಕೋಬೋದು. ಯಾರಿಗೆ ಆನ್ಲೈನಲ್ಲಿ ಸ್ಟೇಟಸ್ ಚೆಕ್ ಮಾಡಿ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿದೆ ಅಂಥ ಸ್ಟೂಡೆಂಟ್ಸ್ ಕೂಡ ಹಾಸ್ಟೆಲ್ ಅಡ್ಮಿಷನ್ ಮಾಡ್ಕೊಬೋದು. ಇನ್ನೂ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಮ್ಗೆ ಯಾವುದೇ ಥರದ ಸ್ಟೇಟಸ್ ಕೂಡ ಚೆಕ್ ಆಗ್ತಾಯಿಲ್ಲ, ನಮ್ಮದು ಮೆಸೇಜ್ ಕೂಡ ಬಂದಿಲ್ಲ ಅಂತ ಸ್ಟೂಡೆಂಟ್ಸು ಒಂದು ಸಾರಿ ನೀವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಕೇಳಿ, ಸರ್ ಆನ್ಲೈನ್ ಮುಖಾಂತರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀರಾ, ಆಫ್ಲೈನ್ ಮುಖಾಂತರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀರಾ ಅಂತ ಕೇಳಿ, ಅವರು ಯಾವುದ್ರ ಮುಖಾಂತರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಕೇಳಿ ಒಂದು ಸಾರಿ ನೀವು ಕ್ಲಾರಿಫೈ ಮಾಡಿಕೊಂಡು ನೀವು ಅಡ್ಮಿಷನ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್.